ಅಲ್ಲಿ ಹರಿಯೋ ನೀರಲ್ಲಿ ಆನೆಯೇ ಕೊಚ್ಕೊಂಡು ಹೋಗಿತ್ತಂತೆ. ಇದೇ ಕಾರಣಕ್ಕೆ ಆ ಜಾಗಕ್ಕೆ ಆನೆ ಬಿದ್ದ ಹಳ್ಳ ಅನ್ನುವಂತಹ ಹೆಸರು ಬಂದಿದೆ. ಅಂತ ಹಳ್ಳವೇ ಈಗ ಕಣ್ಮರೆಯಾಗ್ಬಿಟ್ಟಿದೆ. ಆ ಕುರಿತ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಎಲ್ಲಿ ನೋಡಿದ್ರೂ ಬಟಾ ಬಯಲು, ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಬಂಡೆಗಳೇ, ಹರಿವನ್ನೇ ನಿಲ್ಲಿಸಿರೋ ಹಳ್ಳ, ಬಂಡೆಗಳ ಮಧ್ಯೆ ಅಲ್ಲಲ್ಲಿ ನಿಂತ ನೀರು. ಇದು ತುಂಗಭದ್ರಾ ನದಿಯ ಉಪನದಿ ಆನೆ ಬಿದ್ದ ಹಳ್ಳದ ಭೀಕರ ದೃಶ್ಯ. ಆನೆ ಬಿದ್ದ ಹಳ್ಳ ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಎಂಬಲ್ಲಿ ಉಗಮವಾಗುತ್ತೆ. ದಟ್ಟ ಅರಣ್ಯದಲ್ಲಿ ಸುಮಾರು 12 ಕಿಲೋಮೀಟರ್ ಹರಿದು ಭದ್ರಾ ನದಿಯನ್ನ ಸೇರುತ್ತೆ. ವರ್ಷ ಪೂರ್ತಿ ತುಂಬಿ ಹರಿಯುತ್ತಿದ್ದ ಆನೆ ಬಿದ್ದ ಹಳ್ಳ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದ್ದ ಭದ್ರಾ ನದಿಯ ಉಪನದಿ ಖಾಲಿಯಾಗಿದೆ. ಸರ್, ಇದು ಕೆರಮಕ್ಕಿ ಆಗ್ಲ ಅಂತೇಳಿ ಆ ಭಾಗದಿಂದ ಬರುತ್ತೆ. ಇದು ಅಲ್ಲಿಂದ ಬಂದು ಸೀದಾ ಭದ್ರಾ ನದಿಗೆ ಹೋಗುತ್ತೆ. ಇದು ಆನೆ ಬಿದ್ದ ಹಳ್ಳಕ್ಕೆ ಟಚ್ ಆಗಿ ಇದು ಭದ್ರಾ ನದಿಗೆ ಹೋಗುತ್ತೆ. ಈಗ ಇಷ್ಟು ವರ್ಷಕ್ಕೆ ಇದೇ ಫಸ್ಟು ಈ ಥರ ಬತ್ತಿರೋದು ನೀರಿದು. ಆನೆ ಬಿದ್ದ ಹಳ್ಳ ಹೀಗೆ ಬತ್ತಿ ಹೋಗಿರೋದು ಇದೇ ಮೊದಲೇನಲ್ಲ. 12 ಕಿಲೋಮೀಟರ್ ಹರಿಯುವ ಈ ಉಪನದಿ ಅಕ್ಕಪಕ್ಕದ ಕಾಫಿ ತೋಟಗಳಿಗೆ ನೀರುಣಿಸುತ್ತಿತ್ತು. ಕೆಲ ಗ್ರಾಮಗಳಿಗೆ ಕುಡಿಯುವ ನೀರು ಕೂಡ ಒದಗಿಸುತ್ತಿತ್ತು. ಕಾಡು ಪ್ರಾಣಿಗಳಿಗೂ ಕೂಡ ನೀರಿನ ಭವಣೆಯನ್ನ ನೀಗಿಸುತ್ತಿತ್ತು. ಬಂಡೆಗಳ ಮೇಲೆ ಜಿಗಿದು ಸಾಗುತ್ತಿದ್ದ ಈ ರಮಣೀಯ ದೃಶ್ಯವನ್ನ ನೋಡುತ್ತಿದ್ದ ಜನರು ಈಗ ಖಾಲಿ ಬಂಡೆಯನ್ನ ನೋಡುವಂತಾಗಿದೆ. ಸರ್, ಆಲ್ಮೋಸ್ಟ್ ಇಲ್ಲಿ ಕುಡಿಯೋ ನೀರಿಗೂ ಸಹ ಇದು ಆಗ್ತಾ ಇತ್ತು. ಇವಾಗ ಇಲ್ಲಿ ಕುಡಿಯೋ ನೀರಿಗೂ ಸಹ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ. ಹಳ್ಳ ಬತ್ತಿರೋ ಕಡೆಯಿಂದ ತುಂಬ ಗ್ರಾಮಗಳಿಗೆ ಇದು ಭಾರಿ ಅನುಕೂಲ ಆಗ್ತಾ ಇತ್ತು. ಮುಂದೆ ಮಳೆ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಕುಡಿಯೋ ನೀರಿಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ಮುಂದೆ ತುಂಬ ಗ್ರಾಮಗಳಿದೆ. ಆ ಗ್ರಾಮಗಳಿಂದ ಮುಖಾಂತರ ಇದು ಸೀದಾ ಭದ್ರಾ ನದಿಗೆ ಹೋಗ್ತಿತ್ತು. ಹಾಗಾಗಿ ತುಂಬ ಬತ್ತಿರೋದ್ರಿಂದ ತುಂಬ ಕಷ್ಟ ಆಗ್ತದೆ ಎಲ್ಲ ಗ್ರಾಮಗಳಿಗೂ. ಒಟ್ಟಾರೆ ಈ ವರ್ಷ ಬರದ ಛಾಯೆಯಲ್ಲಿ ಮಲೆನಾಡಿನ ಉಪನದಿಗಳು ಬತ್ತಿ ಹೋಗುವಂತಾಗಿದೆ. ವರ್ಷ ಪೂರ್ತಿ ಹರಿಯುತ್ತಿದ್ದ ಆನೆ ಬಿದ್ದ ಹಳ್ಳ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು ಮಲೆನಾಡ ಜನರಲ್ಲಿ ಆತಂಕ ಮನೆ ಮಾಡಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಣ ಬಿಸಿಲಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಮನುಷ್ಯ ಪರದಾಡ್ತಾ ಇದ್ದಾನೆ. ಇತ್ತ ಪ್ರಾಣಿ ಪಕ್ಷಿಗಳು ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದಕ್ಕೆ ಆಹಾರವೂ ಇಲ್ಲದೆ ನೀರನ್ನು ಕೂಡ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇದೀಗ ಉಂಟಾಗಿದೆ. ಬಿರುಕು ಬಿಟ್ಟಿರುವ ಭೂಮಿ, ನೀರಿಲ್ಲದೆ ಬಣಗುಡುತ್ತಿರುವ ನದಿಯ ಒಡಲು, ಜೀವ ಜಲಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಅಲೆಯುತ್ತಿರುವ ಮೂಕ ಪ್ರಾಣಿಗಳು. ಗದಗ ಜಿಲ್ಲೆಯ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಮನಕಲಕುತ್ತೆ. ಗದಗದ ಜೀವನಾಡಿಯಾಗಿದ್ದ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ತುಂಗೆಯನ್ನೇ ಅವಲಂಬಿಸಿದ ಜನರು ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಪ್ರಾಣಿ ಪಕ್ಷಿಗಳು ದಾಹ ತೀರಿಸಿಕೊಳ್ಳಲಾಗದೆ ವಿಲವಿಲ ಅಂತ ಒದ್ದಾಡುತ್ತಿವೆ. ಮುಂಡರಗಿ ತಾಲೂಕಿನ ಹಮ್ಮಿಗೆ ಗ್ರಾಮದ ಬಳಿ ಆಹಾರ ಮತ್ತು ನೀರಿಗಾಗಿ ಕೋತಿಗಳ ಅಲೆದಾಟದ ದೃಶ್ಯ ಎಂತವರ ಮನಸ್ಸನ್ನು ಕಲಕುವಂತಿದೆ. ಹಮ್ಮಿಗೆ ಬ್ಯಾರೇಜ್ ನೀರಿಲ್ಲದೆ ಬಣಗುಡುತ್ತಿದ್ದು ಈ ಕಡೆ ಪ್ರವಾಸಿಗರು ತಲೆ ಕೂಡ ಹಾಕ್ತಿಲ್ಲ. ಪರಿಣಾಮ ಈ ಭಾಗದ ಮಂಗಗಳು ಆಹಾರ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ. ಈ ತುಂಗಭದ್ರಾ ನದಿಯನ್ನು ನೀರು ನೆಚ್ಚಿ ಹಲವಾರು ದನಕರಗಳು ಸರ್. ಮನುಷ್ಯರಂತರೂ ಎಲ್ಲೇ ಕುಡಿಬೋದು ಸರ್. ಮನುಷ್ಯರು ನೀರನ್ನು ಯಾವ ಬೋರ್ವೆಲ್ ಮುಖಾಂತರವಾಗಿ ಕುಡಿಬೋದು. ಆದರೆ ಹಲವಾರು ಪ್ರಾಣಿ ಇರತಕ್ಕಂಥ ಕುರಿ ಆಗಿರ್ಬೋದು, ಮೇಕೆಗಳು, ಪ್ರಾಣಿ ಪಕ್ಷಿಗಳು, ಆಮ್ಯಾಗ ಜಲಚರ ಜೀವಿಗಳು ಕೂಡ ಇಲ್ಲಿ ನಶಿಸಿ ಹೋಗಿವೆ ಸರ್. ಇನ್ನು ಮುಂಡರಗಿ ತಾಲೂಕಿನ ಕೋರ್ಲಹಳ್ಳಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮದ ಬಳಿ ಹಾದು ಹೋದ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬರಿದಾಗಿದೆ. ತುಂಗೆಯ ಒಡಲಿನಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದ ಪ್ರಾಣಿ ಪಕ್ಷಿಗಳು ಆಹಾರ ನೀರು ಸಿಗದೆ ವಿಲವಿಲ ಅಂತಿವೆ. ಜಾನುವಾರು, ಕುರಿ, ಮೇಕೆಗಳಿಗೂ ಮೇವಿಲ್ಲದೆ ರೈತರು ಪರದಾಡುತ್ತಿದ್ದಾರೆ. ನಿಜಕ್ಕೂ ಈ ಬಾರಿ ಸೂರ್ಯನ ಶಿಕಾರಿಗೆ ರಾಜ್ಯ ನಲುಗಿ ಹೋಗಿದೆ. ಗದಗ ಜಿಲ್ಲೆ ಥಂಡ ಹೊಡೆದಿದೆ. ವರುಣರಾಯ ಅದ್ಯಾವಾಗ ಕರುಣೆ ತೋರ್ತಾನೋ ಕಾದು ನೋಡ್ಬೇಕು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.